ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಶ್ರೀಮಠದ ಸದ್ಭಕ್ತಾದಿಗಳಿಗೆ ಶರಣು ಶರಣಾರ್ಥಿಗಳು. ಕಾಲವು ಬರುವುದಕ್ಕಿಂತ ಮುಂಚೆಯೇ ಅದನ್ನು ಕಂಡವರು ಯಾರು? ಘಟನೆಗಳು ನಡೆಯುವುದಕ್ಕಿಂತ ಮುಂಚೆಯೇ ಅದರ ಸುಳಿವನ್ನು ನೀಡಿದವರು ಯಾರು? ರಾಜಕೀಯದ ಅಲೆಗಳು ಎದ್ದೇಳುವುದಕ್ಕಿಂತ ಮುಂಚೆಯೇ ಅದರ ಕಂಪನವನ್ನು ಅರಿತವರು ಯಾರು? ಪ್ರಿಯ ವೀಕ್ಷಕರೇ, ಇಂದು ನಾವು ನಿಮ್ಮ ಮುಂದೆ ತರಲಿರುವ ವಿಷಯವು ಕೇವಲ ರಾಜಕೀಯ ಚರ್ಚೆಯಲ್ಲ, ಕೇವಲ ಸುದ್ದಿಯಲ್ಲ, ಕೇವಲ ಊಹಾಪೋಹಗಳೂ ಅಲ್ಲ. ಹಲವು ತಿಂಗಳುಗಳ ಹಿಂದೆಯೇ ನಮ್ಮ ಪರಮ ಪೂಜ್ಯ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕರ್ನಾಟಕದ ರಾಜಕೀಯ ಕ್ಷೇತ್ರದಲ್ಲಿ ಅಭೂತಪೂರ್ವ ಬದಲಾವಣೆಗಳನ್ನು ಸಂಭವಿಸುವ ಸಾಧ್ಯತೆಯ ಕುರಿತು ಸೂಚನೆಯನ್ನು ನೀಡಿದ್ದರು. ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು, ಅಧಿಕಾರದ ಸಮೀಕರಣಗಳಲ್ಲಿ ಬದಲಾವಣೆಗಳು ಹಾಗೂ ಹೊಸ ಅಧ್ಯಾಯ ಆರಂಭವಾಗುವ ಸಾಧ್ಯತೆಯನ್ನು ಅವರು ಉಲ್ಲೇಖಿಸಿದ್ದರು. ಇಂದು ರಾಜಕೀಯದ ವಲಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನು ನೋಡುತ್ತಿರುವಾಗ ಆ ಮಾತುಗಳು ಮತ್ತೆ ಜನರ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಇದು ಕೇವಲ ಕರ್ನಾಟಕದ ವಿಚಾರವಲ್ಲ, ಇದು ಲಕ್ಷಾಂತರ ಜನರ ಕುತೂಹಲದ ಪ್ರಶ್ನೆ. ನಾನು ಈಗ ನಿಮಗೆ ತಿಳಿಸುತ್ತಿರುವ ವಿಷಯವೇನೆಂದರೆ, ಕರ್ನಾಟಕದ ರಾಜಕೀಯದಲ್ಲಿ ಇತಿಹಾಸದಲ್ಲಿ ಮಹತ್ವದ ತಿರುವು ತರಬಹುದಾದ ಒಂದು ಆಶ್ಚರ್ಯಕರವಾದ ಭವಿಷ್ಯವಾಣಿಯ ಕುರಿತು ಇಂದು ನಾವು ಚರ್ಚಿಸಲಿದ್ದೇವೆ. ನಮ್ಮ ಪರಮ ಪೂಜ್ಯರು ಹಲವು ತಿಂಗಳ ಹಿಂದೆಯೇ ಕರ್ನಾಟಕದ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆ ಸಂಭವಿಸಲಿದೆ ಎಂದು ಸೂಚಿಸಿದ್ದರು. ವಿಶೇಷವಾಗಿ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಉನ್ನತ ರಾಜಕೀಯ ಸ್ಥಾನಮಾನಗಳನ್ನು ದೊರೆಯಲಿದೆ ಎಂಬುವ ಕಾಲಜ್ಞಾನವನ್ನು ಉಲ್ಲೇಖಿಸಿದ್ದರು. ಇಂದು ರಾಜಕೀಯದಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನು ಗಮನಿಸಿದಾಗ ಪರಮಪೂಜ್ಯರ ಭವಿಷ್ಯವಾಣಿ ಜನರಲ್ಲಿ ಕುತೂಹಲ ಮೂಡಿಸುತ್ತಿದೆ. ನಮ್ಮ ಪರಮಪೂಜ್ಯರು ಈ ಕಾಲಜ್ಞಾನದಲ್ಲಿ ಒಂದು ಮಹತ್ವವಾದ ಬದಲಾವಣೆಯ ಕುರಿತು ತಿಳಿಸಿದ್ದರು. ಅದೇನೆಂದರೆ, ರಾಜಕೀಯದಲ್ಲಿ, ಅದರಲ್ಲೂ ಕರ್ನಾಟಕದ ರಾಜಕೀಯದಲ್ಲಿ ಸುನಾಮಿಯ ರೀತಿಯಲ್ಲಿ ಅಲೆಗಳು ಹೇಗೆ ಬರುತ್ತದೆಯೋ ಹಾಗೆ ಬದಲಾವಣೆಯ ಅಲೆಯೂ ಬರೆಯುತ್ತದೆ ಎಂದು. ಹಾಗೆಯೇ ನೀವೆಲ್ಲರೂ ನೋಡುತ್ತಿರುವ ಹಾಗೆ ಸುನಾಮಿಯ ರೀತಿಯಲ್ಲೇ ರಾಜಕೀಯದ ಬದಲಾವಣೆಗಳಾಗಿ ಎಲ್ಲರಿಗೂ ಆಶ್ಚರ್ಯವನ್ನು ತಂದಿದೆ. ಈ ವಿಡಿಯೋದಲ್ಲಿ ನಾವು ಪರಮಪೂಜ್ಯರ ಕಾಲಜ್ಞಾನ ಸಂದೇಶ, ಕರ್ನಾಟಕ ರಾಜಕೀಯದ ಇಂದಿನ ಪರಿಸ್ಥಿತಿ, ಭವಿಷ್ಯದಲ್ಲಿ ಸಂಭವಿಸಬಹುದಾದ ಬದಲಾವಣೆಗಳು ಮತ್ತು ಈ ಭವಿಷ್ಯವಾಣಿಯ ಮಹತ್ವ, ಇವುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ಓಂ ನಮಃ ಶಿವಾಯ. ಮತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರಿಗೂ ಸಹ ಮುಂಬರುವ ದಿನಗಳಲ್ಲಿ ಉನ್ನತ ಸ್ಥಾನಮಾನಗಳು ಸಹ ದೊರೆಯಲಿದ್ದು ಮತ್ತು ಕರ್ನಾಟಕದ ರಾಜಕೀಯದಲ್ಲಿ ಅನೇಕ ರೀತಿಯಿಂದ ಬದಲಾವಣೆಗಳಾಗುವ ಸಂಭವಗಳು ಉಂಟಾಗ್ತಾ ಹೋಗುತ್ತೆ ಮತ್ತು ಕರ್ನಾಟಕ ರಾಜ್ಯದಲ್ಲೂ ರಾಜಕೀಯದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಮುಂಬರುವ 8 ರಿಂದ 10 ತಿಂಗಳಲ್ಲಿ ನಾವುಗಳು ಸಹ ಕಾಣಬಹುದಾಗಿದೆ. ಪ್ರಿಯ ಭಕ್ತವೃಂದ ಹಾಗೂ ಕರ್ನಾಟಕದ ಜನತೆಯೇ, ಕಾಲ ಬರುವುದಕ್ಕಿಂತ ಮುಂಚೆಯೇ ಅದರ ಹೆಜ್ಜೆ ಸದ್ದನ್ನು ಕೇಳಬಲ್ಲವರು ವಿರಳ. ರಾಜಕೀಯದಲ್ಲಿ ಘಟನೆಗಳು ನಡೆಯುವ ಮುನ್ನವೇ ಅದರ ಸಂಕೇತಗಳನ್ನು ಗುರುತಿಸುವುದು ಇನ್ನೂ ವಿರಳ. ಆದರೆ ನಮ್ಮ ಪರಮಪೂಜ್ಯರು ಹಲವು ತಿಂಗಳುಗಳ ಹಿಂದೆಯೇ ಕರ್ನಾಟಕ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಗಳ ಬಗ್ಗೆ ಸೂಚನೆ ನೀಡಿದ್ದರು. ಅವರು ಕರ್ನಾಟಕ ರಾಜಕೀಯದಲ್ಲಿ ಸುನಾಮಿಯ ಅಲೆಗಳಂತೆ ಬದಲಾವಣೆಗಳನ್ನು ಸಂಭವಿಸಲಿವೆ ಎಂದು ತಿಳಿಸಿದ್ದರು. ಇಂದು ರಾಜ್ಯದ ರಾಜಕೀಯ ವಲಯದಲ್ಲಿ ನಡೆಯುತ್ತಿರುವ ಚರ್ಚೆಗಳು ಮತ್ತು ಬೆಳವಣಿಗೆಗಳನ್ನು ನೋಡಿದಾಗ ನಮ್ಮ ಪರಮಪೂಜ್ಯರ ಆ ಮಾತುಗಳು ಮತ್ತೆ ಜನರ ಗಮನ ಸೆಳೆಯುವಂತಾಗಿದೆ. ಇದು ಕೇವಲ ರಾಜಕೀಯ ವಿಶ್ಲೇಷಣೆಯಲ್ಲ, ಇದು ಕಾಲಜ್ಞಾನದ ಕುರಿತು ಚರ್ಚೆ, ಇದು ಕರ್ನಾಟಕ ಭವಿಷ್ಯದ ಕುರಿತು ಕುತೂಹಲ. ಈ ವಿಶೇಷ ವಿಡಿಯೋದಲ್ಲಿ ಪರಮಪೂಜ್ಯರ ಸಂದೇಶ, ಅದರ ಹಿನ್ನೆಲೆ ಮತ್ತು ಇಂದಿನ ರಾಜಕೀಯ ಬೆಳವಣಿಗೆಗಳ ಕುರಿತು ವಿಶ್ಲೇಷಿಸೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಓಂ ನಮಃ ಶಿವಾಯ. ಇಡೀ ವಿಶ್ವದಲ್ಲಿ ಮತ್ತು ನಮ್ಮ ಭಾರತದಲ್ಲಿ ಮೊಟ್ಟಮೊದಲಾಗಿ ಈ ಜನವರಿಯಿಂದ ಹಿಡಿದು ಮೇ ಜೂನ್ ವರೆಗೂ ಸಹ ಕೇಂದ್ರ ಸರ್ಕಾರದಲ್ಲಿ ಇರಲಿ ಮತ್ತು ನಮ್ಮ ದೇಶದಲ್ಲಿ ಅನೇಕ ರಾಜಕೀಯ ಬದಲಾವಣೆಗಳನ್ನ ನಾವು ನೋಡ್ತಾ ಹೋಗ್ತೀವಿ.
ಅನೇಕ ಕೇಂದ್ರ ಸರ್ಕಾರದ್ದೇ ಆಗಲಿ ಮತ್ತು ರಾಜ್ಯ ಸರ್ಕಾರದಲ್ಲೂ ಸಹ ಅನೇಕ ಬದಲಾವಣೆಗಳನ್ನ ನಾವು ಕಾಣಬಹುದು. ನಮ್ಮ ಕರ್ನಾಟಕದಲ್ಲೂ ಸಹ ನಿಮಗೆ ಹಿಂದಿನಿಂದಲೂ ಸಹ ತಿಳಿಸ್ತಾ ಬಂದಿದ್ವಿ. ಈ 2026ರಲ್ಲಿ ಅನೇಕ ಕರ್ನಾಟಕದಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಗಳು ಉಂಟಾಗ್ತಾ ಹೋಗ್ತವೆ. ಒಂಥರ ಅದು ಹೆಂಗೆ ಅಂತಂದ್ರೆ ಸುನಾಮಿಯ ರೀತಿಯಲ್ಲಿ ಬದಲಾವಣೆಗಳು ಉಂಟಾಗ್ತಾ ಹೋಗ್ತವೆ. ಯಾಕಂದ್ರೆ ಸುನಾಮಿ ಯಾರಿಗೂ ಸಹ ಹೇಳಿ ಬರೋದಿಲ್ಲ. ಅದೇ ರೀತಿಯಿಂದ ಕರ್ನಾಟಕದಲ್ಲಿ ಅಂತಹ ಘಟನೆಗಳು ನಡೀತಾ ಹೋಗ್ತವೆ.